ನಮ್ ದೇಶದಲ್ಲಿ ಒಬ್ಬ ಡಾಕ್ಟರ್ ಆಗ್ಬೇಕು ಅಂದ್ರೆ ವರ್ಷಗಳೇ ಓದ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ರಾತ್ರಿ ಹಗಲು ಕಷ್ಟ ಪಡಬೇಕು, IAS ಆಗ್ಬೇಕು ಅಂದ್ರೆ ದೇಶದಲ್ಲಿ ಅತಿ ದೊಡ್ಡ ಕಠಿಣವಾದ ಪರೀಕ್ಷೆ, UPSC ಅಂತ ದೇಶದ ದೊಡ್ಡ ದೊಡ್ಡ ಪರೀಕ್ಷೆಲೂ ಕೂಡ ಒಬ್ಬರನ್ನ ಆರಿಸ್ತಾರೆ, ಅದು ಕೂಡ ಒಂದ್ ಜಿಲ್ಲೆನ ನೋಡ್ಕೊಳ್ಳೋಕೋಸ್ಕರ. ಯೋಚನೆ ಮಾಡಿ, ಒಂದ್ ಪೂರ್ತಿ ರಾಜ್ಯನ ಆಳೋದಕ್ಕೆ ಆಗ್ಲಿ, ಒಂದ್ ಪೂರ್ತಿ ದೇಶ ಆಳೋದಕ್ಕೆ ಆಗ್ಲಿ, ಅಥವಾ ಆ ದೇಶದ ಅದೃಷ್ಟ ಹಣೆ ಬರನ ನಿರ್ಧಾರ ಮಾಡೋದಕ್ಕೆ ಆಗ್ಲಿ ಜಸ್ಟ್ ಓಟ್ ಬೇಕು. ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ, ಯಾವುದೇ ಟೆಸ್ಟು ಇಲ್ಲ. ಇದಂತೂ ಎಲ್ರಿಗೂ ಗೊತ್ತು. ನಾವೇನ್ ಮಾಡ್ಬೇಕು ಅನ್ನೋದು ಕೂಡ ಕ್ವಾಲಿಫಿಕೇಶನ್ ಇಲ್ಲದೆ ಇರೋರೇ ನಿರ್ಧಾರ ಮಾಡ್ತಾರೆ. ಮಕ್ಳು ಏನ್ ಓದ್ಬೇಕು ಅನ್ನೋದು ಕೂಡ ಅವರೇ ನಿರ್ಧಾರ ಮಾಡ್ತಾರೆ. ರೈತರು ಏನ್ ಬೆಳಿಬೇಕು, ಆ ಬೆಳೆಗೆ ಏನ್ ಬೆಲೆ ಇರಬೇಕು ಅನ್ನೋದು ಕೂಡ ಅವರೇ ನಿರ್ಧಾರ ಮಾಡ್ತಾರೆ. ಸೊ ಓಟ್ ಅನ್ನೋದು ತುಂಬಾ ಅಮೂಲ್ಯವಾದದ್ದು. ಮುಖ ನೋಡಿನೇ ಆಗ್ಲಿ, ಅವ್ರ ಬಣ್ಣದ ಮಾತು ನೋಡಿನೇ ಆಗ್ಲಿ ಹಾಕಕ್ ಹೋಗ್ಬೇಡಿ. ಅವರು ನಿಮ್ಮ ಮತಕ್ಕೆ ಅರ್ಹರ ಅದನ್ನ ಯೋಚನೆ ಮಾಡಿ ಓಟ್ ಹಾಕಿ.